ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ದಾಳೆ. ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇವಳು ಬಂದುಬಿಟ್ಟು ಅವಳ ಮಗಳು, ಪುಟಾಣಿ ಮಗಳು. ಇವಳ ಹೆಸರು ನವಿಕಾ ಅಂತ ಹೇಳ್ಬಿಟ್ಟು ತುಂಬ ದಿನಗಳಿಂದ ಹೇಳ್ತಾ ಇದ್ಲು, ನಿಮ್ಮ ಮನೆಗೆ ಬರ್ತೀನಿ, ಒಂದು ದಿವಸ ಎಲ್ಲ ಇರಬೇಕು ನಿಮ್ಮ ಮನೆಯಲ್ಲಿ ಅಂತ ಎಲ್ಲ ಹೇಳ್ತಾ ಇದ್ಲು ಫ್ರೆಂಡ್ಸ್. ಇವತ್ತು ಅದಕ್ಕೆ ಗಳಿಗೆ ಕೂಡಿದೆ. ಇವತ್ತು ಅವ್ರ ಅಮ್ಮ ಅಪ್ಪ ಮನೆಗೆ ಬಂದಿದ್ಲಂತೆ. ಹಾಗೆ ಹೆಂಗೂ ಸಂಜೆವರೆಗೂ ಇರ್ತೀನಲ್ವ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೂ ಬಂದಿದ್ದಾಳೆ. ಅವಳು, ಅವಳ ತಂಗಿ ಮತ್ತು ಅವಳ ಮಗಳು ಬಂದಿದ್ದಾಳೆ. ಅವಳಿಗೂ ಇನ್ನೂ ಒಬ್ಬ ಮಗ ಇದ್ದಾನೆ, ಅವನ ಹೆಸರು ಚಿರು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಅವನು ಬಂದಿಲ್ಲ, ಅವರೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅನ್ನ ಸಾಂಬಾರು ಮಾಡಿಬಿಟ್ಟು ಬೋಂಡ ಎಲ್ಲ ಮಾಡ್ಕೊಂಡು ತಿಂದು ಕೂತ್ಕೊಂಡ್ವಿ. ತುಂಬ ದಿನಗಳ ನಂತರ ಸಿಕ್ಕಿರೋದ್ರಿಂದ ಚೆನ್ನಾಗಿ ತಲೆ ಹರಟೆ ಎಲ್ಲ ಮಾತಾಡಿಕೊಂಡು ಹಳೆಯದನ್ನೆಲ್ಲ ಮೆಲ್ಕು ಹಾಕ್ಕೊಂಡು ಕೂತಿದ್ದೀವಿ ನೋಡಿ ಫ್ರೆಂಡ್ಸ್. ಇವತ್ತು ತಲೆಯೆಲ್ಲ ಯಾಕೆ ಇಷ್ಟೊಂದು ಕೆಂಜಗಾಗಿದೆ, ಕೂದಲೆಲ್ಲ ಬಾಯಲ್ಲಿ ತಲೆಗೆ ಎಣ್ಣೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಕರೆದ್ಬಿಟ್ಟು ಎಲ್ಲ ತಲೆಗೆಲ್ಲ ಎಣ್ಣೆ ಇಟ್ಟು ತಲೆಯೆಲ್ಲ ಬಾಚ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಅವಳಿಗೆ ಈ ಕ್ಯಾಮ್ರಾ ಮುಂದೆ ಎಲ್ಲ ಬರೋದಕ್ಕೆ ಸ್ವಲ್ಪ ಇದು ಜಾಸ್ತಿ ಸಂಕೋಚ ನೋಡಿ ಫ್ರೆಂಡ್ಸ್. ಮುಖ ಎಲ್ಲ ಮುಚ್ಕೊಂಡು ಕೂತಿದ್ದಾಳೆ. ನನ್ನ ಮುಖ ತೆಗಿಬಿಡ, ವಿಡಿಯೋ ಮಾಡಬೇಡ ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಫ್ರೆಂಡ್ಸ್. ನನಗಂತೂ ಅವಳು ಬಂದು ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಈಗ ಸಂಜೆವರೆಗೂ ನಮ್ಮ ಮನೇಲಿ ಇದ್ಬಿಟ್ಟು ಸಂಜೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅವಳು ಊರಿಗೆ ಬೇರೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋದ್ಲು. ನಾವು ನೆಕ್ಸ್ಟ್ ಡೇ ಅವ್ರ ಊರಿಗೆ ಹೋಗಬೇಕಾಗಿತ್ತು, ಬ್ಯಾಂಕ್ ಹತ್ರ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋದ್ವಿ ಫ್ರೆಂಡ್ಸ್. ಅವ್ರ ಮನೆಗೆ ಹೋಗ್ಬಿಟ್ಟು ಸರ್ಪ್ರೈಸಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ದೇನೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ವಿಡಿಯೋ ನೋಡಿ ಫ್ರೆಂಡ್ಸ್. ಅವಳಿಗೆ ಗೊತ್ತಿಲ್ಲ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹೋದರೆ ಫುಲ್ ಶಾಕು. ನಿನ್ನೆ ಹೋಗಿದ್ನಲ್ಲ ನಾನು, ಇವತ್ತಾಗಲೇ ಬಂದುಬಿಟ್ಟಿದ್ದಾಳೆ, ಏನಕ್ಕೆ ಬಂದ್ಲಿ ಇವಳು ಅಂತ ಫುಲ್ ಇದರಲ್ಲಿ ನೋಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ. ನೋಡಿ ಫ್ರೆಂಡ್ಸ್, ಈಗ ಅವಳ ಮಗ ಪೂಜೆ ಮಾಡ್ತಾ ಇದ್ದಾನೆ. ಗಂಡು ಮಕ್ಳು ಇದೆಲ್ಲ ಮಾಡಬೇಕು ಫ್ರೆಂಡ್ಸ್. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ತಿಂಡಿ ತಿಂದು ಮಕ್ಕಳು ಸ್ಕೂಲ್ಗೆ ಹೋಗೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದೆಲ್ಲ ಅಭ್ಯಾಸ ಮಾಡಬೇಕು. ನನ್ನ ಮಗನೂ ಮಾಡ್ತಾನೆ ಖಂಡಿತ. ಇದೆಲ್ಲ ಅಭ್ಯಾಸ ಅವನು ಮಾಡ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್. ಈ ಮಕ್ಕಳ ಕೈಯಲ್ಲಿ ಮೊಬೈಲ್ ಎನಿ ಟೈಮ್ ಇರಲೇಬೇಕು ಫ್ರೆಂಡ್ಸ್. ಅದಿದ್ದರೆ ಊಟ ಮಾಡೋದು, ನಿದ್ದೆ ಮಾಡೋದು ಎಲ್ಲ ಮಾಡ್ತಾರೆ, ಇಲ್ಲಾಂದರೆ ಏನೂ ಮಾಡಲ್ಲ ಫ್ರೆಂಡ್ಸ್. ಇದಾದಮೇಲೆ ನಾವು ಎಲ್ಲರೂ ಅವರು ಎಲ್ಲ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡೆದ್ವಿ. ಹಳೇ ಕಾಲನೇ ಚೆನ್ನಾಗಿತ್ತು, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಆಗಿತ್ತು ಹೀಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೂ ಸ್ವಲ್ಪ ಟೈಮ್ ಕಳೆದ್ವಿ. ಆಮೇಲೆ ನಾವು ನಮಗೆ ಊರಿಗೆ ಹೋಗ್ಬೇಕಾಗಿ ಅಲ್ಲಿ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಬ್ಯಾಂಕ್ ಹತ್ರ ಕೆಲಸ ಮುಗಿಸ್ಕೊಂಡು ರಿಟರ್ನ್ ನಾವು ಊರಿಗೆ ಹೋಗಬೇಕಾಗಿತ್ತು. ಆದ್ದರಿಂದ ನಾವು ಅಲ್ಲಿಂದ ಹೊರಟ್ವಿ ನೋಡಿ ಫ್ರೆಂಡ್ಸ್. ಈಗ ಅವಳ ಮಗನೇ ಬಂದು ಕುಂಕುಮ ಕೊಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಅವಳ ಮಗಳನ್ನ ನೋಡಿ ಫ್ರೆಂಡ್ಸ್, ಹಣೆಗೆಲ್ಲ ಈಗ ಕುಂಕುಮ ಇಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಈಗಿನ ಕಾಲದ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವನು ಚಿರು ಅಂತ ಹೇಳ್ಬಿಟ್ಟು, ಇವನು ನನ್ನ ಮಗನಕ್ಕಿಂತ 28 ದಿವಸ ಚಿಕ್ಕವನು, ನನ್ನ ಮಗ 28 ದಿವಸ ದೊಡ್ಡವನು ಫ್ರೆಂಡ್ಸ್. ಆದರೂ ಇವನು ಇಷ್ಟು ಉದ್ದ ಇದ್ದಾನೆ, ದಪ್ಪ ಇದ್ದಾನೆ. ನನ್ನ ಮಗ ನೋಡಿದ್ರೆ ಎಷ್ಟು ಚಿಕ್ಕ ಹುಡುಗನ ಥರ ಕಾಣ್ತಾನೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.